ಹೈ ಡಿಯರ್ ಫ್ರೆಂಡ್ಸ್, ಸ್ಪರ್ಧಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಭಾರತ ದೇಶದಲ್ಲಿ ನಮ್ಮ ದೇಶದಲ್ಲಿ ಏನಾಗುತ್ತಾರೆ ಕೆಲವಿಷ್ಟು ಭಾರತದಲ್ಲಿ ಕಣ್ಣೀರು ನದಿಗಳು ಒಳಗೊಂಡಿರ್ತವೆ. ಇನ್ನು ಒಂದು ನದಿ ವ್ಯವಸ್ಥೆಗಳನ್ನು ನೋಡಬೇಕಾದ್ರೆ ಕಣ್ಣೀರು ನದಿಗಳು ಒಳಗೊಂಡಿರ್ತವೆ. ಹಾಗಾಗಿ ಇಲ್ಲಿ ಭಾರತದ ಕಣ್ಣೀರು ನದಿಗಳಂತಂದರೆ ಇವು ಭಾರತ ದೇಶದಲ್ಲಿ ಹಾನಿಯನ್ನು ಉಂಟು ಮಾಡುವ ನದಿಗಳು ಮತ್ತು ಒಂದು ಜನಸಾಮಾನ್ಯರಿಗೆ ರೈತ ಬಾಂಧವರಿಗೆ ಕಣ್ಣೀರನ್ನು ಒರೆಸುವ ನದಿಗಳ ಒಳಗೊಂಡಿರ್ತವೆ. ಹಾಗಾಗಿ ಇಲ್ಲಿ ಏನಾಗಿರ್ತದೆ ಅಂದರೆ ಕೆಲವಿಷ್ಟು ನಮ್ಮ ದೇಶದಲ್ಲಿ ಒಳಗೊಂಡಿರುವ ಒಂದು ಕಣ್ಣೀರು ನದಿಗಳ ಬಗ್ಗೆ ಚರ್ಚೆ ಮಾಡೋ ಸ್ನೇಹಿತರೆ. ಇಲ್ಲಿ ಪ್ರಥಮ ಏನಾಗುತ್ತಾರೆ ಕರ್ನಾಟಕದ ಕಣ್ಣೀರು ನದಿ. ಹೌದ್ರಿ, ಭಾರತದ ಕಣ್ಣೀರು ನದಿಗಳನ್ನು ಚರ್ಚೆ ಮಾಡಬೇಕಾದ್ರೆ ಪ್ರಥಮವಾಗಿ ಕರ್ನಾಟಕದ ಕಣ್ಣೀರು ನದಿ. ಕರ್ನಾಟಕದ ಕಣ್ಣೀರು ನದಿ ಯಾವುದಂದರೆ ಡೋಣಿ ನದಿ. ಯಾವುದಂದರೆ ಡೋಣಿ ನದಿ. ಈ ಡೋಣಿ ನದಿ ಏನಾಗುತ್ತೆ ಅಂದರೆ ಇದು ಬಿಜಾಪುರ ಡಿಸ್ಟಿಕ್ನಲ್ಲಿ ಏನಾಗುತ್ತೆ ಒಳಗೊಂಡು ಅಲ್ಲಿ ಒಂದು ಸುತ್ತಮುತ್ತಲಿರುವ ಒಂದು ಪ್ರಾಣಿ ಪಕ್ಷಿಗಳಿಗೆ ಇರ್ಬೋದು, ಜನಸಾಮಾನ್ಯರಿಗೆ ಇರ್ಬೋದು, ಇದು ವಿಷಕಾರಿಯಾದಂಥ ಒಂದು ನೀರು. ಹೌದಾ, ವಿಷಕಾರಿಯಾದ ಒಂದು ನೀರನ್ನು ಒಳಗೊಂಡಿರೋ ನದಿ ಎಂದರೆ ಅದು ಡೋಣಿ ನದಿ. ಹಾಗಾಗಿ ಇದನ್ನು ಕರ್ನಾಟಕದ ಕಣ್ಣೀರು ನದಿ ಎಂದು ಕರೀತಾರೆ. ನೋಡ್ಬೇಕು ಸ್ನೇಹಿತರೆ, ಇಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಈ ಒಂದು ನೀರನ್ನು ಕುಡಿಯಲು ಏನಪ್ಪ ಅಂದ್ರೆ ಯೋಗ್ಯವಲ್ಲದ ಒಂದು ನದಿ ಎಂದರೆ ಅದು ಡೋಣಿ ನದಿ. ಹಾಗಾಗಿ ಈ ಡೋಣಿ ನದಿಯನ್ನು ಏನಂತ ಕರೀತಾರೆ ಅಂದರೆ ಕರ್ನಾಟಕದ ಕಣ್ಣೀರು ನದಿ ಎಂದು ಕರೀತಾರೆ. ಕರ್ನಾಟಕದ ಕಣ್ಣೀರು ನದಿ ಎಂದು ಕರೀತಾರೆ. ಇನ್ನೊಂದು ಕೆಲವೇ ಏನಪ್ಪ ಅಂದ್ರೆ ವಿಶೇಷತೆ ಏನಂದರೆ ಇಲ್ಲಿ ಡೋಣಿ ನದಿ ಏನಾಗುತ್ತೆ ಅಂದರೆ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಯಾವ ಥರ ಪಂಚನದಿಗಳ ನಾಡು ಅಂತಂದಿರುವ ಒಂದು ರಾಜ್ಯ ಇದೆ, ಅದೇ ಪಂಜಾಬ್ ಇದೆ. ಈ ಪಂಜಾಬ್ ನಂತರ ಏನಾಗುತ್ತೆ ಕರ್ನಾಟಕದಲ್ಲಿ ಕೂಡ ಒಂದು ಕರ್ನಾಟಕದ ಪಂಜಾಬ್ ಎಂದು ಕರೆಯುವ ಒಂದು ಜಿಲ್ಲೆ ಇದೆ. ಅದು ಯಾವ ಜಿಲ್ಲೆ ಅಂದರೆ ಅದು ಬಿಜಾಪುರ ಜಿಲ್ಲೆ. ಈ ಬಿಜಾಪುರ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂದರೆ ಡೋಣಿ ನದಿ ಕೂಡ ಏನಪ್ಪ ಅಂದ್ರೆ ಆ ಜಿಲ್ಲೆಯಲ್ಲಿ ಬಂದು ಸಂಗಮವಾಗುವುದರಿಂದ ಇದು 5 ನದಿಗಳಲ್ಲಿ ಕೂಡ ಒಂದಾಗಿದೆ. ಯಾವುದಂದ್ರೆ ಡೋಣಿ ನದಿ. ಹಾಗಾಗಿ ಇಲ್ಲಿ ಕರ್ನಾಟಕದ ಪಂಜಾಬ್ ಅಂತಂದು ಯಾವುದನ್ನು ಕರೀತಾರೆ ಅಂದ್ರೆ ಒಂದು ಬಿಜಾಪುರ ಜಿಲ್ಲೆಯನ್ನು ಕರೀತಾರೆ. ಅದೇ ಥರ ಏನಾಗುತ್ತೆ ಅಂದ್ರೆ ಇದು ಡೋಣಿ ನದಿ ವಿಷಕಾರಿಯಾದಂಥ ಒಂದು ನೀರನ್ನು ಒಳಗೊಂಡಿರುವ ಒಂದು ನದಿಯಾಗಿರುತ್ತೆ. ಹಾಗಾಗಿ ಇದನ್ನು ಕರ್ನಾಟಕದ ಕಣ್ಣೀರು ನದಿ ಎಂದು ಕರೀತಾರೆ. ಕರ್ನಾಟಕದ ಕಣ್ಣೀರು ನದಿ ಎಂದು ಕರೀತಾರೆ. ಸ್ನೇಹಿತರೆ, ನೆಕ್ಸ್ಟ್ ನೋಡ್ಬೇಕಾದ್ರೆ ಇಲ್ಲೇ ಪಶ್ಚಿಮ ಬಂಗಾಳದ ಕಣ್ಣೀರು ನದಿ. ಪಶ್ಚಿಮ ಬಂಗಾಳದ ಕಣ್ಣೀರು ನದಿ. ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂದರೆ ಇದು ಇಲ್ಲಿ ದಾಮೋದರ ನದಿ ಏನಾಗತ್ತೆ ಒಳಗೊಂಡಿರ್ತದ. ನೋಡ್ರಿ, ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂದರೆ ದಾಮೋದರ ನದಿ. ಯಾವ ನದಿ ಅಂದರೆ ದಾಮೋದರ ನದಿ. ದಾಮೋದರ್ ನದಿ. ಈ ದಾಮೋದರ ನದಿ ಏನಾಗುತ್ತೆ ಅಂದರೆ ಇದು ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಒಂದು ಜನಸಾಮಾನ್ಯರಿಗೆ ಒಂದು ಕಣ್ಣೀರನ್ನು ಒರೆಸುವ ಒಂದು ಕೆಲಸ ಯಾವ ನದಿ ಮಾಡುತ್ತಂದರೆ ಅದು ಒಂದು ದಾಮೋದರ ನದಿ ಮಾಡುತ್ತಾ. ಹಾಗಾಗಿ ಇಲ್ಲಿ ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಎಂದು ಕರೆಯುತ್ತಾರೆ. ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಎಂದು ಕರೀತಾರೆ. ನಂತರ ನೋಡ್ಬೋದು ನೀವು ಇಲ್ಲಿ ಅಸ್ಸಾಂದ ಕಣ್ಣೀರು ನದಿ. ಅಸ್ಸಾಂನ ಕಣ್ಣೀರು ನದಿ ಯಾವ ನದಿ ಅಂದರೆ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿ ಇದು ಏನಾಗುತ್ತೆ ಅಂದರೆ ಬ್ರಹ್ಮಪುತ್ರ ನದಿ ಏನಾಗುತ್ತಾ ಅಸ್ಸಾಂನ ಕಣ್ಣೀರು ನದಿ ಎಂದು ಕರೀತಾರೆ. ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಇಲ್ಲಿ ಹೌದಾ ಬ್ರಹ್ಮಪುತ್ರ ನದಿ ಏನಾಗುತ್ತಪ್ಪ ಅಂದ್ರೆ ಇದು ಹಿಮಾಲಯದಲ್ಲಿ ಹುಟ್ಟಿ ಏನಾಗುತ್ತೆ ಅಂದ್ರೆ ನಮ್ಮ ದೇಶಕ್ಕೆ ಏನಾಗುತ್ತೆ ಎಂಟ್ರಿ ಹೊಡೆದಾಗ ಇಲ್ಲಿ ನಮ್ಮ ದೇಶದಲ್ಲಿ ಏಕೈಕ ಒಂದು ನದಿ ದೀಪವನ್ನು ನದಿ ದೀಪವನ್ನು ಸೃಷ್ಟಿ ಮಾಡುವ ಒಂದು ಏಕೈಕ ನದಿ ಎಂದರೆ ಅದು ಬ್ರಹ್ಮಪುತ್ರ ನದಿ. ಆ ದೀಪ ಯಾವುದಂದರೆ ಮಜುಲಿ ದೀಪ ಎಂದು ಕರೆಯುತ್ತಾರೆ. ಮಜುಲಿ ದೀಪ ಎಂದು ಕರೀತಾರೆ. ಈ ಮಜುಲಿ ದೀಪ ಕಂಡು ಬರುವ ಒಂದು ರಾಜ್ಯ ಎಂದರೆ ಅದು ಅಸ್ಸಾಂ ರಾಜ್ಯ. ಹಾಗಾಗಿ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂದರೆ ಬ್ರಹ್ಮಪುತ್ರ ನದಿಯಿಂದ ಸೃಷ್ಟಿಯಾಗಿದೆ. ಇದು ಕೂಡ ಏನಾಗುತ್ತೆ ಉತ್ತರ ಭಾರತದಲ್ಲಿ ಒಂದು ಒಳಗೊಂಡಿರುವ ಒಂದು ನದಿ ಎಂದರೆ ಅದು ಬ್ರಹ್ಮಪುತ್ರ ನದಿ. ಇದು ಒಂದು ಏಕೈಕ ಒಂದು ನದಿ ದೀಪವನ್ನು ಸೃಷ್ಟಿ ಮಾಡುತ್ತೆ, ಅದು ಮಜುಲಿ ನದಿ. ಹೌದಾ, ಹಾಗಾಗಿ ಇದು ಇಲ್ಲೇ ಒಂದು ಕಣ್ಣೀರನ್ನು ಒರೆಸುವಂಥ ಒಂದು ಕೆಲಸವನ್ನು ಮಾಡುವ ಒಂದು ನದಿ ಎಂದರೆ ಅಸ್ಸಾಂನಲ್ಲಿರುವಂಥ ಒಂದು ಕಣ್ಣೀರು ನದಿ ಅದು ಬ್ರಹ್ಮಪುತ್ರ ನದಿ. ಹೌದ್ರಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಡಿಸ್ಸಾದ ಕಣ್ಣೀರು ನದಿ. ಒಡಿಸ್ಸಾದ ಕಣ್ಣೀರು ನದಿ ಯಾವುದಾಗುತ್ತೆ ಅಂದರೆ ಮಹಾನದಿ ಆಗುತ್ತದೆ. ಒಡಿಸ್ಸಾದ ಕಣ್ಣೀರು ನದಿ ಮಹಾನದಿ ಆಗುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಒಡಿಸ್ಸಾದ ಕಣ್ಣೀರು ನದಿ ಏನಾಗುತ್ತೆ ಅಂದರೆ ಮಹಾನದಿ ಒಳಗೊಂಡಿರ್ತದ. ಇದು ಕೂಡ ಏನಾಗತ್ತಪ್ಪ ಅಂದ್ರೆ ಹಾನಿಕಾರಕವಾದ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಇದನ್ನು ಒಡಿಸ್ಸಾ ರಾಜ್ಯದ ಕಣ್ಣೀರು ನದಿ ಎಂದು ಕರೀತಾರೆ. ಸ್ನೇಹಿತರೆ, ಎಕ್ಸಾಮ್ನಾಗ ಕೇಳ್ತಿರ್ತಾರೆ ಕರ್ನಾಟಕ ಕಣ್ಣೀರು ನದಿ ಯಾವುದು, ಹೌದಾ, ಪಶ್ಚಿಮ ಬಂಗಾಳ ಕಣ್ಣೀರು ನದಿ ಯಾವುದು, ಇವನ್ನ ಸೀರಿಯಲ್ ಪ್ರಕಾರ ನೀವು ತಿಳ್ಕೊಂಡ್ರೆ ಏನಾಗುತ್ತೆ ನೀವು ಎಕ್ಸಾಮ್ನಾಗ ಏನಾಗುತ್ತಂದ್ರೆ ಆನ್ಸರ್ನ ಹಾಕಕ್ಕೆ ಸಹಾಯಕ ಆಗತ್ತೆ ಅಂತ ಹೇಳುತ್ತಾ, ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಮಧ್ಯಪ್ರದೇಶದ ಕಣ್ಣೀರು ನದಿ. ಮಧ್ಯಪ್ರದೇಶದ ಕಣ್ಣೀರು ನದಿ ಏನಾಗುತ್ತೆ ಅಂದರೆ ಚಂಬಲ್ ನದಿ ಒಳಗೊಂಡಿರ್ತದೆ. ಮಧ್ಯಪ್ರದೇಶದ ಕಣ್ಣೀರು ನದಿ ಚಂಬಲ್ ನದಿ. ಈ ಚಂಬಲ್ ನದಿ ಏನಾಗುತ್ತೆ ಅಂದರೆ ಇಲ್ಲಿ ಮಧ್ಯಪ್ರದೇಶದಲ್ಲಿ ಕೂಡ ಏನಾಗುತ್ತಪ್ಪ ಹಾನಿಯನ್ನು ಉಂಟು ಮಾಡೋದ್ರಿಂದ ಇದನ್ನು ಒಂದು ಮಧ್ಯಪ್ರದೇಶದ ಕಣ್ಣೀರು ನದಿ ಎಂದು ಕರೆಯುತ್ತಾರೆ. ಮಧ್ಯಪ್ರದೇಶದ ಕಣ್ಣೀರು ನದಿ ಎಂದು ಕರೆಯುತ್ತಾರೆ. ಯಾವುದು? ಚಂಬಲ್ ನದಿ. ನೆಕ್ಸ್ಟ್ ಏನಾಗುತ್ತಾರೆ ಉತ್ತರ ಪ್ರದೇಶದ ಒಂದು ಕಣ್ಣೀರು ನದಿ.
ಹೌದ್ರಿ. ಒಂದು ಉತ್ತರ ಪ್ರದೇಶದ ಕಣ್ಣೀರ್ ನದಿ ಯಾವುದಂದ್ರೆ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಗಾಗ್ರಿ ನದಿ ಅಂತಂದು. ಗಾಗ್ರಿ ನದಿ ಏನಾಗತ್ತಂದ್ರೆ ಉತ್ತರ ಪ್ರದೇಶದ ಕಣ್ಣೀರ್ ನದಿಯಾಗಿ ಏನಪ್ಪ ಒಳಗೊಂಡಿರ್ತದ. ಇದು ಉತ್ತರ ಪ್ರದೇಶದ ಕಣ್ಣೀರ್ ನದಿ ಎಂದು ಕರೀತಾರೆ ಗಾಗ್ರಿ ನದಿಯನ್ನು. ನೆಕ್ಸ್ಟ್ ಉತ್ತರ ಕನ್ನಡದ ಕಣ್ಣೀರ್ ನದಿ. ಉತ್ತರ ಕನ್ನಡದ ಕಣ್ಣೀರ್ ನದಿ ಸ್ನೇಹಿತರೆ ನಿಮಗೆ ಗೊತ್ತಿದೆ, ಇದು ಗಂಗಾ ನದಿ ಸಂಬಂಧಪಟ್ಟಿದ್ದು. ಯಾವುದಂದ್ರೆ ಮಂದಾಕಿನಿ ನದಿ. ಮಂದಾಕಿನಿ ನದಿ ಏನಾಗತ್ತಂದ್ರೆ ಇದು ಉತ್ತರ ಕನ್ನಡದ ಒಂದು ಕಣ್ಣೀರ್ ನದಿ ಎಂದು ಕರೆಯುತ್ತಾರೆ. ಹೌದಾ. ಉತ್ತರ ಕನ್ನಡದ ಕಣ್ಣೀರ್ ನದಿ ಯಾವುದಂದ್ರೆ ಮಂದಾಕಿನಿ. ಇದು ಕೂಡ ಏನಾಗತ್ತಪ್ಪ ಅಂದ್ರೆ ಅಲ್ಲಿರುವ ಸುತ್ತಮುತ್ತಲಿನ ಎಲ್ಲ ಜನಸಾಮಾನ್ಯರಿಗೆ, ರೈತ ಬಾಂಧವರಿಗೆ ಸಮಸ್ಯೆಯನ್ನು ಉಂಟು ಮಾಡುವ ನದಿ ಎಂದರೆ ಅದು ಮಂದಾಕಿನಿ ನದಿ. ನಂತರ ಏನಾಗತ್ತಾ ಜಮ್ಮು ಕಾಶ್ಮೀರದ ಕಣ್ಣೀರ್ ನದಿ. ಜಮ್ಮು ಕಾಶ್ಮೀರದ ಕಣ್ಣೀರ್ ನದಿ ಗೊತ್ತಿದೆ ಸ್ನೇಹಿತರೆ ನಿಮ್ಗೆ. ಇಲ್ಲಿ ಸಿಂಧು ನದಿ ಏನಾಗತ್ತಂದ್ರೆ 5 ಉಪನದಿಗಳನ್ನು, ಅತಿ ದೊಡ್ಡ ಉಪನದಿ ಒಳಗೊಂಡಿರ್ತದ. ಅದರಲ್ಲಿ ಒಂದು ಉಪನದಿ ಆದಂಥ ಸಿಂಧು ನದಿ ಉಪನದಿ ಆದಂಥ ಅದು ಜಮ್ಮು ಕಾಶ್ಮೀರದ ಕಣ್ಣೀರ್ ನದಿ ಆಗಿರ್ತ. ಯಾವುದಂದ್ರೆ ಅದು ಜೀಲಂ ನದಿ. ಯಾವುದಂದ್ರೆ ಜೀಲಂ ನದಿ. ಈ ಜೀಲಂ ನದಿ ಏನಾಗಿರ್ತಂದ್ರೆ ಇದು ಜಮ್ಮು ಕಾಶ್ಮೀರದ ಕಣ್ಣೀರ್ ನದಿಯಾಗಿ ಒಳಗೊಂಡಿರ್ತದ. ಯಾವುದಂದ್ರೆ ಅದು ಜೀಲಂ ನದಿ. ಇದು ಸಿಂಧೂ ನದಿಯ ಒಂದು ಉಪನದಿ ಅಂದರೆ ಅದು ಜೀಲಂ ನದಿ. ನಂತರ ಅಂತಂದ್ರೆ ಸಿಕ್ಕಿಂ ರಾಜ್ಯದ ಕಣ್ಣೀರ್ ನದಿ. ಸಿಕ್ಕಿಂ ರಾಜ್ಯದ ಕೂಡ ಏನಪ್ಪ ಕಣ್ಣೀರ್ ನದಿ. ಇದನ್ನ ಒಂದ್ಸಲ ಕೇಳಿದಾರೆ ಸ್ನೇಹಿತರೆ. ಹೌದಾ, ಮುಂದೆ ಕೇಳ್ಬೋದು ಮತ್ತು ಕೇಳಕ್ಕಿಲ್ಲ. ಹಾಗಾಗಿ ಸಿಕ್ಕಿಂ ರಾಜ್ಯದ ಕಣ್ಣೀರ್ ನದಿ ಯಾವುದಂದ್ರೆ ತೀಸ್ತಾ ನದಿ ಅಂತ ಬರ್ತದೆ ಸ್ನೇಹಿತರೆ. ಯಾವುದಂದ್ರೆ ತೀಸ್ತಾ ನದಿ. ಈ ತೀಸ್ತಾ ನದಿ ಏನಾಗುತ್ತಂದ್ರೆ ಇಲ್ಲೇ ಸಿಕ್ಕಿಂ ರಾಜ್ಯದ ಕಣ್ಣೀರ್ ನದಿಯಾಗಿ ಏನಪ್ಪ ಒಳಗೊಂಡಿರ್ತದ. ನಂತರ ನೋಡ್ಬೋದು ತ್ರಿಪುರಾ ರಾಜ್ಯದ ಕಣ್ಣೀರ್ ನದಿ. ಯಾವುದಂದ್ರೆ ತ್ರಿಪುರಾ ರಾಜ್ಯದ ಕಣ್ಣೀರ್ ನದಿ ಯಾವುದಂದ್ರೆ ಮನು ನದಿ. ತ್ರಿಪುರಾ ರಾಜ್ಯದ ಕಣ್ಣೀರ್ ನದಿ ಅಂದರೆ ಅದು ಮನು ನದಿ. ಈ ಮನು ನದಿ ಏನಾಗುತ್ತಂದ್ರೆ ಒಂದು ನಮ್ಮ ದೇಶದಲ್ಲಿ ಏನಾಗುತ್ತಂತಂದ್ರೆ ತ್ರಿಪುರಾ ರಾಜ್ಯದ ಒಂದು ಕಣ್ಣೀರ್ ನದಿ ಅಂದರೆ ಅದು ಮನು ನದಿ. ಹೌದಾ. ಇಷ್ಟು ಏನಕ್ಕ ಅಂತಾರೆ ನಮ್ಮ ದೇಶದಲ್ಲಿ ಕಣ್ಣೀರ್ ನದಿ ಒಳಗೊಂಡಿರುವ ಒಂದು ರಾಜ್ಯಗಳು. ಹೌದಾ. ಪ್ರಥಮವಾಗಿ ಏನಾಗುತ್ತಾ ಕರ್ನಾಟಕದಲ್ಲಿ ಯಾವುದಂದ್ರೆ ಡೋನಿ ನದಿ, ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂದರೆ ದಾಮೋದರ್ ನದಿ, ನಂತರ ಅಸ್ಸಾಂದ ಕಣ್ಣೀರ್ ನದಿ ಅಂದರೆ ಬ್ರಹ್ಮಪುತ್ರ ನದಿ. ಹೌದಾ. ಒಡಿಸ್ಸಾದ ಕಣ್ಣೀರ್ ನದಿ ಮಹಾನದಿ. ಈ ಮಧ್ಯಪ್ರದೇಶ ಕಣ್ಣೀರ್ ನದಿ ಅಂದರೆ ಚಂಬಲ್ ನದಿ. ಉತ್ತರ ಪ್ರದೇಶ ಕಣ್ಣೀರ್ ನದಿ ಅಂದರೆ ಗಾಗ್ರಿ ನದಿ. ಉತ್ತರ ಕನ್ನಡದ ಕಣ್ಣೀರ್ ನದಿ ಅಂದರೆ ಮಂದಾಕಿನಿ. ಜಮ್ಮು ಕಾಶ್ಮೀರದ ಕಣ್ಣೀರ್ ನದಿ ಜೀಲಂ ನದಿ. ಸಿಕ್ಕಿಂ ರಾಜ್ಯದ ಕಣ್ಣೀರ್ ನದಿ ಅಂದರೆ ತೀಸ್ತಾ ನದಿ. ತ್ರಿಪುರಾ ರಾಜ್ಯದ ಕಣ್ಣೀರ್ ನದಿ ಅಂದರೆ ಮನು ನದಿ. ನೋಡಿ ಸ್ನೇಹಿತರೆ, ಇವು ನಮ್ಮ ದೇಶದಲ್ಲಿ ಹಾನಿಕಾರಕವಂತ ಹೌದಾ ನಷ್ಟವನ್ನು ಉಂಟು ಮಾಡುವ ನದಿಗಳು. ಇವಕ್ಕೆ ನದಿಗಳು ಏನಾಗುತ್ತಾರೆ ಕಣ್ಣೀರನ್ನು ಒರೆಸುವ ಒಂದು ನದಿಗಳೆಂದು ಕರೀತಾರೆ. ಹಾಗಾಗಿ ಕೆಲವಿಷ್ಟು ಮಾಹಿತಿಗಳನ್ನು ಏನಪ್ಪ ನೀಡಿದ್ದೀನಿ. ಇದನ್ನು ಮುಂದೆ ಎಕ್ಸಾಮ್ನಾಗ ಏನಾಗುತ್ತಾರೆ ಕೇಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ಒಂದು ಸ್ಪರ್ಧಾ ಸಾಮಾನ್ಯ ಏನಾಗುತ್ತೆ ಸ್ಟಡಿ ಸರ್ಕಲ್ನಲ್ಲಿ ನಾವು ಈ ಥರ ಏನಪ್ಪ ಅಂದ್ರೆ ಡೈಲಿ ಕ್ಲಾಸ್ ಮಾಡ್ತಾ ಇರ್ತೀವಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಅವರಿಗೆ. ಹೌದು. ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ. ಕ್ಲಾಸ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕನ್ನು ಮಾಡಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.